ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೊಟ್ಟಿಗೆ ಹಿಟ್ಟಿಲ್ಲಂದ್ರು ಜುಟ್ಟಿಗೆ ಮಲಗಿ ಹೂ ಅಂತ ಹಂಗಾಯ್ತು ಸರ್ಕಾರದ ಕಥಿ. ಮೊದಲೇ ಗ್ಯಾರಂಟಿ ಯೋಜನೆಗಳಿಗೆ ಮಂದಿ ಬೈಲಿಕತ್ತಾರ. ಯಾರಿಗ್ ಬೇಕಾಗಿತ್ತಿ ಪುಗ್ಸಟ್ಟೆ ಭಾಗ್ಯಗಳು? ಸುಮ್ನೆ ಪುಗ್ಸಟ್ಟೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಮೈಗಳತನ ತಂದು ಕಡಿಗೆ ಅದನ್ನೂ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗ್ಲಾರ್ದೇನೆ ನೋಡ್ರಿ ಈಗ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗೈತಿ, ಬೊಕ್ಕಸ ಎಲ್ಲ ಖಾಲಿ ಆಗ್ಯದ, ನಷ್ಟ ಅನುಭವಿಸ್ಲಿಕ್ಕತ್ತದಂತ ಬಡದಾಡ್ಲಿಕ್ಕತ್ತಾರ. ಗ್ಯಾರಂಟಿ ಯೋಜನೆಗಳೇ ಬೇಡವಾಗಿತ್ತು ಅಂಥದ್ರಾಗ ಗ್ಯಾರಂಟಿ ಸಮಿತಿ ಅಂತ, ಅದಕ್ಕೊಂದು ಅನುಷ್ಠಾನ ಸಮಿತಿ ಅಂತ ಅಧ್ಯಕ್ಷರಿಗೆ ಹತ್ರ ಏನಿಲ್ಲ ಅಂದ್ರೂ 6 ಲಕ್ಷ ರೂಪಾಯಿ ಅಂತ. ಹೆಂಗದ ನೋಡ್ರಪ್ಪ. ಮೊದಲೇ ಕರ್ನಾಟಕದ ಮಂದಿ ತೆರಿಗೆ ರೊಕ್ಕನ ಹೆಂಗ ಬೇಕ್ ಹಂಗ ನಾಯಕರೆಲ್ಲ ತಮ್ಮ ಕಿಸೆಗಿಳಿಸ್ಕೊಳಿಕತ್ತಾರ. ಅಂಥದ್ರಾಗ ಇಡೀ ಸರ್ಕಾರ ಅದ ಇಲ್ರಿ, ಅದನ್ನ ಬಿಟ್ಟು ಮತ್ತೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಯಾಕೆ ಮಾಡ್ಬೇಕಾಗಿತ್ತು? ಅದ್ರ ಅಧ್ಯಕ್ಷರಿಗೆ ಈಗ ನೀವೇ ನೋಡ್ರಿ, ನೀವು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಆಗಿರಬಹುದು, ಎಂತೆಂತ ದೊಡ್ಡ ದೊಡ್ಡ ಹುದ್ದೆಗಳಿಗೂ ಅಷ್ಟು ರೊಕ್ಕ ಇಲ್ಲ. ಈ ಸಮಿತಿ ಅಧ್ಯಕ್ಷರಿಗೆ ಇಷ್ಟು ರೊಕ್ಕ ಅಂತ ಇದಕ್ಕ ಪಬ್ಲಿಕ್ ಟಿವಿ ರಂಗಣ್ಣ ಮಸ್ತು ಉಗಿದು ಉಳ್ಳಾಗಡ್ಡಿ ಕಟ್ಬಿಟ್ಟಾರ. KSRTCಗೆ ಬಾಕಿ, ಇನ್ಯಾವನ್ಗೋ ಬಾಕಿ, ಅಕ್ಕಿದು ಯಾವುದೋ ತಿಂಗಳಿಗೆ ಯಾಮಾರಿಸ್ಬಿಡು, ಆ ಗೃಹ ಮಂತ್ಲಿ ಹೆಣ್ಮಕ್ಳು ಕೊಡೋ ಕಾಸನ್ನು ಯಾವುದೋ ಮಂತಿಂದ ಯಾಮಾರಿಸ್ಬಿಡು, ಕಂತಿನ ಹೇಳ್ಬಿಡು, ಬುರ್ರ ಬಿಟ್ಬಿಡು. ಸಮಿತಿಗಳಿಗೆ ಮಾತ್ರ 6.5 ಕೋಟಿ ಕಾಸಿನಂತೆ ಗಂಜಿ ಕೇಂದ್ರನ ಅಂತ ಅಶೋಕ್ ಹೇಳಿದ್ದಾರೆ. ಅಶೋಕ್ ಸರಿಯಾಗಿ ಕೇಳಿದ್ದಾರೆ. ಗ್ಯಾರಂಟಿ ಕಾಸು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರ ವ್ಯವಸ್ಥೆ, ಅದನ್ನು ನೋಡ್ಕೋತೀನಿ ಅನ್ನೋರಿಗೆ ಸಂಬಳ ಕೊಟ್ಟರೆ ಹೇಗೆ? ಇಟ್ಸ್ ನಥಿಂಗ್ ಬಟ್ ಪೆಟ್ರನೈಸೇಷನ್ ಆಫ್ ಯುವರ್ ಪೊಲಿಟಿಕಲ್ ವರ್ಕರ್ಸ್. ಹೈಕೋರ್ಟಲ್ಲಿ ಯಾರೊಬ್ಬರು ಕೇಳಬೇಕು, ಪೊಲಿಟಿಕಲ್ ವರ್ಕರ್ಸನ್ನು ಸಾಕಕ್ಕೆ, ನೋನ್ ಕಾಂಗ್ರೆಸ್ ವರ್ಕರ್ಸನ್ನು ಸಂಬಳದ ರೂಪದಲ್ಲಿ, ಲಂಚದ ರೂಪದಲ್ಲಿ ಸಾಕಕ್ಕೆ, ಸಮಾಧಾನ ಮಾಡೋಕ್ಕೆ ಸರ್ಕಾರದ ಹಣವನ್ನು ಬಳಸ್ಕೋತಾ ಇದ್ದಾರೆ ಅಂತ ಹೇಳಬೇಕು. ಅದು ನಿಜ. ಎಲ್ಲರೂ ಗಪ್ ಚುಪ್ ಕುಂದ್ರಪ್ಪ, ಶಾಂತ ರೀತಿಯಿಂದ ಕೇಳಿಸ್ಕೋಬೇಕು ನೀವು. ಭಯಂಕರ ಅಂದ್ರೆ ಭಯಂಕರ ಸೀರಿಯಸ್ ಆದ ವಿಷಯ ಐತಿ, ಬಹಳ ಇಂಪಾರ್ಟೆಂಟ್ ಐತಿ ಇದು. ಸದನದಾಗ ನೋಡ್ರಿ ನೀವು, ಅಗದಿ ಸೀರಿಯಸ್ ಆದ ವಿಚಾರವೊಂದನ್ನ ಸದನದಾಗ ಮಾತಾಡ್ಲಿಕ್ಕತ್ತಾರ ಕಾಂಗ್ರೆಸ್ಸಿನ ನಾಯಕ, ಬಾಗಲಕೋಟೆ ಜಿಲ್ಲೆ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು. ಎಷ್ಟು ಇಂಪಾರ್ಟೆಂಟ್ ಐತಿ, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ನೀವು, ನಿಮ್ದೆಲ್ಲ ಕೆಲಸ ಬಿಟ್ಟ. ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು, ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು. ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲದ ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನ್ ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2,000 7,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 2,000 3,000 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು, ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು. ನಮ್ಮ ತಲೆ ಮೇಲೆ ಎಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂತವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಂತ. ಇವ್ರಿಗೆ ನಾನು ಬುದ್ಧಿ ಕಲ್ಸಿ ಸರ್ ಅಧ್ಯಕ್ಷರೇ, ಬುದ್ಧಿ ಕಲ್ಸಿ. ಏನಿದು ಕೇಳಿದ್ರೆ ಊರ್ಗೊಂದು ಚಿಂತೆ ಅಂದ್ರೆ ಉಡಾಳಂಗ ಒಂದು ಚಿಂತೆ ಅತ್ತ. ಅಲ್ಲ, ಒಂದ್ ಕಡೆ ಎಂತೆಂತಹ ಸೀರಿಯಸ್ ಸಮಸ್ಯೆಗಳದಾವ, ಅದನ್ನೆಲ್ಲ ಸದನದಾಗ ಚರ್ಚೆ ಮಾಡಿ ಮಂದಿ ಸಲುವಾಗಿ ಕೆಲಸ ಮಾಡ್ಬೇಕು, ಬಗೆಹರಿಸಬೇಕು. ಅದನ್ನ ಬಿಟ್ಟು ತಮ್ಮ ಹೆಂಡತಿ ಮಕ್ಕಳಿಗೆ ಟಿಕೆಟ್ ಕೇಳಲಿಕತ್ತಾರ ನೋಡ್ರಿ. ಅಲ್ಲ, ನನಗೆ ಗೊತ್ತಿದ್ದಂತಹ ಮಾಹಿತಿ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ ಇವ್ರು ಎಲ್ಲಾ ರೀತಿ ಟಿಕೆಟ್ ಕೇಳ್ಕೊಂತ ಬರ್ತಾರಂತ. ಈ ಟಿಕೆಟ್ ಅಂತಲ್ಲ, ಆ ಟಿಕೆಟ್ ಅಂತಲ್ಲ, ಒಟ್ಟು ಟಿಕೆಟ್ ಮೇಲೆ ಭಯಂಕರ ಪ್ರೀತಿ ಅಂತ ಇವ್ರಿಗೆ. MLA ಆದವ್ರಿಗೆ ಯಾಕೆ ಪುಗ್ಸಟ್ಟೆ ಟಿಕೆಟ್ ಕೊಡಬೇಕು ಅಂತ ಮಂದಿ ಪ್ರಶ್ನೆ ಕೇಳಲಿಕತ್ತಾರ. MLA-ಗಳಿಗೆ ಚಲೋ ಸ್ಯಾಲ್ರಿ ಇರ್ತೈತಿ. ಅಷ್ಟೇ ಅಲ್ಲ, ಸೈಡಿಂದ, ಟೇಬಲ್ ಕೆಳಗಿಂದ, ಹಿಂದಿನ ಬಾಗ್ಲಿಂದ, ಎಷ್ಟು ಕಡೆಯಿಂದ
ಮೂಲ ಬರ್ತೈತಪ್ಪ ಆದಾಯದ್ದು. ಅದನ್ನೆಲ್ಲ ಬಿಟ್ಟು ಫ್ರೀ ಟಿಕೆಟ್ ಯಾಕೆ ಕೇಳೋದು? ಅದ್ರಾಗ ನಿಮಗ್ ಓಟ್ ಕೊಟ್ಟು ಗೆಲ್ಸಿದ್ದು ಮಂದಿ ಸಮಸ್ಯೆನ ಕೇಳಿ ಬಗೆಹರಿಸ್ಲಿಕ್ಕೆ ಅಂತ ಹೇಳಿ ನೀವು ಭಾರಿ VIP ಅಂತ ಪೋಸ್ ಕೊಟ್ಟು ನಿಮಗ್ ಫ್ರೀ ಟಿಕೆಟ್ ಯಾಕೆ ಬೇಕು? ಅಷ್ಟಾಗಿ ನಿಮಗೆ ಸಮಾಧಾನ ಆಗಿಲ್ಲ ಅಂದ್ರ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಟಿಕೆಟ್ ಭಾಗ್ಯ ಅದು ಒಂದು ಹೊಸದಾಗಿ ಚಾಲೂ ಮಾಡ್ರಿ ಅಂತ ಅಲ್ಲಿಗತ್ತಾರ ಮಂದಿ. ಆದ್ರೆ ಇದಕ್ಕ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಕರೆಕ್ಟ್ ಆಗಿ ಹೇಳಾರ ನೋಡ್ರಿ. ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿಲ್ಲ, ಟಿಕೆಟ್ ಕೊಡುವಂತ ಕೇಳೋದಿಲ್ಲ, ನಾವು ಹೇಳೋದಿಲ್ಲ, ಅದರ ಅವಶ್ಯಕತೆನೂ ಇಲ್ಲ ಅಂತ ಅಂದ್ಬಿಟ್ಟಾರ. ಈ ಭಿಕ್ಷೆ ಬೇಡುವಂಥದ್ದು ಕ್ರಿಕೆಟಿಗೆ ನನಗಂತೂ ಸರಿ ಬಂದಿಲ್ಲ. ಈ ಭಿಕ್ಷೆ ಬೇಡುವಂತ ಪರಿಪಾಠ ನಮ್ಗೆ ಯಾಕೆ ಬೇಕು? ಬೇಕಾದವ್ರು ನೋಡ್ರಿ, ದುಡ್ಡು ಕೂಡ ಬೇಡ ಬಿಟ್ಟುಬಿಡಿ. ಸರಿ, ಅವ್ರೇನು ದೊಡ್ಡ ಇವರು ಎಲ್ಲ ಕೊಟ್ಟ ಗೌರ್ಮೆಂಟ್ ಅವ್ರ ಡ್ಯೂಟಿ ಅದು. ಬಟ್ ಹಿಂದಿನ ಸದನದಲ್ಲಿ ಈ ಸದನದಲ್ಲಿ ಹೇಳೋಕ್ಕಾಗೋದಿಲ್ಲ. ಬಟ್ ಏನಂದ್ರೆ ಮಾನ್ಯ ಕಾನೂನು ಮಂತ್ರಿಗಳು ಹೇಳಿ ಅವ್ರಿಗೆ ಒಂದು ನಿಮಿಷ ಕೇಳಿ. ಕಾನೂನು ಮಂತ್ರಿಗಳೇ ಸರ್ಕಾರದಿಂದ ಬೇಕಾದ ಸೌಲಭ್ಯ ಕೊಡ್ತಾರೆ, ಅವ್ರದ್ದು ಡ್ಯೂಟಿ. ಕರೆದು ಮಾತಾಡಿದ ನಂತರ ಇದನ್ನ ಟಿಕೆಟ್ ಕೊಡೋದು ನಾ ಹೇಳೋದಿಲ್ಲ, ಬಟ್ ಗೌರವಯುತ ನಡೆಸ್ಕೊಳಕ್ ಕಲಿ ಅಂತ ಹೇಳ್ಬೇಕು. ಒಂದು ಕಡೆ ಸದನದಾಗ ಕ್ರಿಕೆಟಿನ ಟಿಕೆಟ್ ಅಂತ ಅದು ಫ್ರೀ ಆಗಿ ಬೇರೆ ಕೊಡಬೇಕಂತ MLA ಆಗಿದ್ದಕ್ಕಂತ ಅವ್ರ ಕುಟುಂಬಕ್ಕಂತ. ನೋಡ್ರಿ ಎಂಥ ವಿಚಿತ್ರ ಡಿಸ್ಕಷನ್ ನಡೀತಾವ. ಮತ್ತೊಂದ್ ಕಡೆ ಸದನದಾಗ ಆ ಸೀನ್ ಕಟ್ ಮಾಡಿ ಈ ಸೀನಿಗೆ ನೋಡಿದ್ರ ಫುಲ್ ಡಿಫ್ರೆಂಟ್ ಯಾವುದೋ ಸಿನಿಮಾ, ಒಂದು ರೌಡಿ ಬ್ಯಾಕ್ ಗ್ರೌಂಡ್ ಇರುವಂತ ಅಂಡರ್ ಗ್ರೌಂಡ್ ಸಿನಿಮಾ ನೋಡ್ದಂಗ ಆಲಿಕತ್ತದ. DKಶ ಅವ್ರ ಅವಾಜ್ ಏನು, ಅವ್ರ ಗತ್ತೇನು, ಗಮ್ಮತ್ತೇನು, ಗೈರತ್ತೇನು, ಅವ್ರಿಗೆ ಅವಾಗ ಒಂದಾನೊಂದು ಕಾಲದಲ್ಲಿ ಆರಂಭ ಅನ್ನೋ ಒಂದು ಆ ದಿನಗಳು ಯಾವಾಗ್ಲೂ ನೆನಪಾಕೋತೇ ಇರ್ತದ. ರೌಡಿ ಕೋತ್ವಾಲನ ಶಿಷ್ಯ ಅನ್ನೋದು ಅವಾಗ ಹಂಗೆ ನೆನಪಾಗ್ತಾನೆ ಇರ್ತದ. ನೋಡ್ರಿ ಒಂದ್ಸಲ ಅವ್ರದ್ದು ಏನ್ ಆಕ್ಷನ್. ಉತ್ತರ ತಾಳಿ ಒಂದೇ ನಿಮಿಷ. ಅವನು ಮುಂದತ್ತ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ಮೈ ತಾಕತ್, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ. ಹೌದು ಬಿಡ್ರಿ DKಶ ಸಾಹೇಬ್ರಿ, ಒಂದ್ ಕಾಲದಾಗ ನೀವು ಭಾರಿ ಡಾನ್ ಇದ್ದಂಗ ಇದ್ ಬಿಡ್ರಿ. ನೀವು ಯಾರು ಇಲ್ಲ ಅಂದಿಲ್ಲಪ್ಪ. ಆದ್ರ ಸದನದಾಗ ಇದೆಲ್ಲ ಸರಿ ಅನ್ಸ್ಲಿಲ್ಲ ನನಗೆ. ಸದನ ಅನ್ನೋದು ಕದನಕ್ಕ ಹಿಂಗ ಅವಕಾಶ ಕೊಡಬಾರ್ದು ಅಂತ ಅನಿಸ್ತು ನೋಡ್ರಿ. ಈ ಅಂದಂಗ ನೀವೆಲ್ಲರೂ ಈ 3.5 ಕೋಟಿ ರೂಪಾಯಿ ರೋಡ್ ಹೆಂಗಿರ್ತೈತಿ ಅಂತ ನೋಡ್ರಿ ಅವತ್ತಾರೆ. ಏನ್ ನೋಡ್ಬೇಕು ನೀವು? ಮೊದಲೆಲ್ಲ ನೀವು ಬರೇ ರೋಡ್ನ್ಯಾಗ ಗುಂಡಿ ನೋಡ್ ಸಾಕಾಗಿತ್ತಲ್ಲ. ಇಲ್ಲಿ ಒಂಥರ ಪದ್ರು ಲೇರ್ ಟಾರು ನೋಡ್ಬೇಕು ನೀವು. 3.5 ಕೋಟಿ ರೂಪಾಯಿ ರಸ್ತೆ ಹೆಂಗಿರ್ತದ ಅಂತ ಹೇಳಿ. ಇದು ಈ ದೊಡ್ಡ ಗಾಡಿಗಳು ಓಡಾಡುವಂತ ರೋಡ್ ಅಲ್ರಿಪ್ಪ. ಒಂಥರ ಕೇಕೋ ಪೇಸ್ಟ್ರಿನೋ ಲೇರ್ ಕಿತ್ಕೊಂಡು ಬರ್ಲಿಕ್ಕತ್ತದ. ಇದು ಎಲ್ಲಿಂದು ಅಂತ ಕೇಳಬೇಡ್ರಿ, ನೀವು ಗೊತ್ತಾಗ್ಬಿಡ್ತದ ನಿಮ್ಗೆ. ಇದು ಪ್ರಿಯಾಂಕಾ ಖರ್ಗೆ ಅವರ ಕಲ್ಯಾಣ ಕರ್ನಾಟಕದ ರೋಡ್ ಅಂತ ನೋಡ್ರಿ. ಎಷ್ಟು ಚಂದ ಅಭಿವೃದ್ಧಿ ಮಾಡ್ಲಿಕ್ಕತ್ತಾರ ನೋಡ್ರಿ. ಆ ರೋಡಿಗೆ 3.5 ಕೋಟಿ ರೂಪಾಯಿ ಗಟ್ಲೆ ಬಿಡುಗಡೆ ಮಾಡಿ, ಅಲ್ಲಂದ್ರ ಆ ಕೋಟಿ ಎಲ್ಲ ಎಲ್ಲಿ ಗುಳುಮ್ ಆಗ್ಯದ ಅಂತ ಪ್ರಶ್ನೆ ಈಗ. ಯಾಕಂದ್ರೆ ಇಂಥ ರೋಡ್ ಮಾಡ್ಲಿಕ್ಕೆ ಕೋಟಿ ರೂಪಾಯಿ ಬೇಕೇನ್ ಹೇಳ್ಬಿಡ್ರಿ ನೀವ. ಅಂದಂಗ ಇವತ್ತು ರಾಮನವಮಿ ಹಬ್ಬ ಅಲ್ಲೇನ್ರಿ. ಎಲ್ಲಾ ಕಡೆ ಭಾರಿ ಚಂದ ರಾಮನವಮಿಯನ್ನ ಆಚರಣೆ ಮಾಡ್ಲಿಕ್ಕತ್ತಾರ. ರಾಮನಾಮ ಜಪ ಮಾಡೋದ್ರ ಜೊತೆಗೆ ಒಂದಷ್ಟು ಜಾಗೃತಿ ಆಗಬೇಕು. ರಾಮ ಅಂದ್ರ ಯಾರಂತ ಮೋದಿಜಿ ಮಾತಿನ ಮೂಲಕ ಕೇಳಬೇಕು. ತಾನಾಗೆ ಭಕ್ತಿ ಉಕ್ಕಿ ಬರ್ತೈತೆ ನೋಡ್ರಪ್ಪ. हमें याद रखना होगा, राम यानी आदर्श, राम यानी मर्यादा, राम यानी जीवन का सर्वोच्च चरित्र, राम यानी सत्य और पराक्रम का संगम, दिव्य गुणे शक्र समो राम सत्य पराक्रम। राम यानी धर्म पथ पर चलने वाला व्यक्तित्व, राम सत्पुरुषो लोके सत्य सत्यपरायण, राम यानी जनता के सुख को सर्वोपरि रखना, प्रजा सुखत्वे चंद्रस्य,
राम यानी धर्म और क्षमा का दरिया, वसुधाया क्षमा गुणे है। राम यानी ज्ञान और विवेक की पराकाष्ठा, बुद्ध या बृहस्पति तुल्य। राम यानी कोमलता में दृढ़ता, मृदु पूर्वज भाषते। राम यानी कृतज्ञता का सर्वोच्च उदाहरण, कदाचन नोपकारेण कृति नैकेन तुष्यति। राम यानी श्रेष्ठ संगति का चयन, शीला वृद्धे, ज्ञान वृद्धे, वयो वृद्धे च सज्जनई। राम यानी विनम्रता में महाबल, वीर्यवान च वीर्यण, महता स्वेन विस्मित। राम यानी सत्य का अडिग संकल्प, न च अनुत्र कथो विद्वान। राम यानी जागरूक, अनुशासित और निष्कपट मन, निस्तिंद्र अपम्रत च स्वदोष परदोषवित। साथियों, राम सिर्फ एक व्यक्ति नहीं, राम एक मूल्य है, एक मर्यादा है, एक दिशा है। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.